ಎಕ್ಸಾಮ್ಟೆಡ್ ನಾನ್ ಎಕ್ಸಾಮ್ಟೆಡ್ ಒಂದೇ ಅಲ್ಲಾಡಿಸ್ತಾವ್ರೆ. ಯಾಕಂದ್ರೆ ಸುಗ್ರಂಗ್ ಮಾತಾಡಿದ್ದಾರೆ ನಮ್ಮ ಜಡ್ಜ್ ಸಾಹೇಬ್ರು. ಎರಡು ನೀವೇ ಆಪ್ಷನ್ ಕೊಟ್ಟಿದ್ದೀರಾ. 2 ವರ್ಷ 3 ವರ್ಷಕ್ಕೊಂದ್ಸಾರಿ 2,000 ಆಪ್ಷನ್ ಕೊಟ್ಟಿದ್ದೀರಾ ಮತ್ತೆ ಅಪ್ಲೈ ಮಾಡಿ ಅಂತಂದ್ಬಿಟ್ಟು. ಸುಮಾರು 17.5 ಲಕ್ಷ ಅಪ್ಲಿಕೇಶನ್ ಫಾರ್ಮ್ಸು ತಗೊಂಡಿದ್ದೀರಾ. ಯಾರಿಗೂ ಕೇಳಿದಿರಾನೆ ನೀವು ಅವನ್ನ ನಿಮ್ ಇಷ್ಟ ಬಂದ ತರ ರಿಜೆಕ್ಟ್ ಮಾಡಿದ್ದೀರಾ. ಯಾರು ಕೊಟ್ಟಿದ್ದಾರೆ ನಿಮ್ಗೆ ಪರ್ಮಿಷನ್ನು? ಯಾರು ಕೊಟ್ಟಿದ್ದಾರೆ ನಿಮ್ಗೆ ಪರ್ಮಿಷನ್ ಅಂತ ಕೇಳಿದ್ದಾರೆ. ಸಮಾಧಾನ ಹೇಳಕ್ಕೆ ಅವ್ರ ಹತ್ರ ಸಮಾಧಾನ ಇಲ್ಲ. EPF ಅಧಿಕಾರಿಗಳಿದಾರಲ್ಲ, ಸಮಾಧಾನ ಇಲ್ಲ ಅವ್ರ ಲಾಯರ್ಗಳಿಗೆ. ಏನೇ ಆಗಲಿ ನೀವು 3 ತಿಂಗಳೊಳಗಡೆ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಅವ್ರ ದುಡ್ಡಿದೆ, ಅವ್ರ ದುಡ್ಡು, ಅವ್ರ ಹಣ ನೀವು ನಿಮ್ಮ ಹತ್ರ ಇಟ್ಕೊಂಡಿದ್ದೀರಾ, ಕಟ್ಟಿಸ್ಕೊಂಡಿದ್ದೀರಾ. ನೀವೇ ಹೇಳಿದ್ದೀರಾ ಜಾಸ್ತಿ ಹಣ ಏನಾದ್ರು ನೀವು ಕಟ್ಟಿದ್ದೀರಾ ಅಂದ್ರೆ ಜಾಸ್ತಿ ಪೆನ್ಷನ್ ಕೊಡ್ತೀವಿ ಅಂತ. ಇಲ್ಲಾಂದ್ರೆ 650 1250 ಯಾಕೆ ಹಿಡಿಬೇಕಾಗಿತ್ತು? ಹಿಡ್ದವ್ರೆ, ಹಿಡ್ದಿದ್ದೀರಾ ನೀವೇ ಆರ್ಡರ್ ಮಾಡಿದ್ದೀರಾ. ಈಗ ನೀವು ಇಟ್ಕೊಂಡು ನಮ್ಗೆ ಪರ್ಮಿಷನ್ನು ವಿತೌಟ್ ಪರ್ಮಿಷನ್ ಅಂದ್ರೆ ಹೇಗೆ? ಎಕ್ಸಾಮ್ಟೆಡ್ ನಾನ್ ಎಕ್ಸಾಮ್ಟೆಡ್ ಯಾಕೆ ಇದಾಗ್ತದೆ? ಅದು ನಿಮಗೆ ಬಂದಿಲ್ಲ ದುಡ್ಡು, ತಗೊಳ್ಳಿ. ಯಾರಿಗೆ ಎಷ್ಟು ಬರ್ತದೆ ಕೊಡಿ, ಕಟ್ಟಿಸ್ಕೊಳ್ಳಿ. ಕಟ್ಟಕ್ಕೆ ರೆಡಿ ಇದ್ದಾರೆ. ಆದರೆ 95ರಿಂದ 2014 ಮಧ್ಯೆ ಮಿನಿಮಮ್ 7,500 ಕೊಡಿ. ಮಿನಿಮಮ್ 7,500 ಪ್ಲಸ್ DA ಪ್ಲಸ್ ಮೆಡಿಕಲ್ ಬೆನಿಫಿಟ್ಸ್. ಇವೇ ನಾವು ಬಹಳ ದೊಡ್ಡ ಇದೇನೋ ಐಷಾರಾಮಿ ಜೀವನ ನಡೆಸಕ್ಕೆ ಏನು ಕೇಳ್ತಾ ಇಲ್ಲ ನಾವು. ಸಿಂಪಲ್ ಜೀವನ. 7,500 ಏನ್ ಮಾಡೋಕ್ಕಾಗುತ್ತೆ ಸ್ನೇಹಿತರೆ? ಈಗ ನಮ್ಗೆ 60 ವರ್ಷ ಮೇಲ್ಪಟ್ಟವ್ರು ಬರೀ BP ಶುಗರ್, ಅಣ್ಣ ತಮ್ಮಂದ್ರ ಇದ್ದಂಗ BP ಶುಗರ್ ಅಂತೂ 90% ಎಲ್ಲರ ಕಡೆನೂ ಇರ್ತದೆ, ಎಲ್ಲರಿಗೂ ಬಂದಿರ್ತದೆ. ಅದಕ್ಕೆ ಸಾಲ್ತಾ ಇಲ್ಲ ಇವ್ರು ಕೊಡ್ತಾರೆ. ನಾವು ಕೇಳ್ತಾ ಇರೋ ಅಮೌಂಟ್ ಆದ್ರೂ ಕೂಡ ಅದಕ್ಕಾದ್ರೂ ಕೊಟ್ಟು ಮಾಡ್ಕೊಂಡ್ರೆ ಸಾಕು, ನಾವ್ ಹೆಂಗೋ ಮ್ಯಾನೇಜ್ ಮಾಡ್ಕೊಂತೀವಿ ಅಂತ ಹೇಳ್ತಾ ಇದೀವಿ. ಅದಕ್ಕೆ 7,500 ಕೊಡಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಪ್ರತಿಯೊಂದು ವರ್ಷಕ್ಕೆ 2 ಸಾರಿ ಡೆಲ್ಲಿಗೆ ಹೋಗಿ ಅಲ್ಲಿ ಧರಣಿ ಮಾಡ್ತಾ ಇದ್ದೀವಿ, ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಎಲ್ಲಾ ರಾಜ್ಯಗಳಿಂದಲೂ ಈ EPS 95 ಪೆನ್ಷನ್ ಕೊಡ್ಲೇಬೇಕು ಅಂತಂದ್ಬಿಟ್ಟು ಹೋರಾಟಕ್ಕೆ ನಡೀತಾ ಇದ್ದಾವೆ ನಿರಂತರವಾಗಿ. ಅಲ್ಲಿ ಒಂದು ಸಬೂಬ್ ಹೇಳ್ತಾ ಇದ್ದಾರೆ, ಏನೋ ಒಂದು ಲೆಟರ್ ಕೊಡೋದು, ಆಯ್ತು ನಿಮ್ದು ಮುಂದಿನ ತಿಂಗಳು ಮುಂದಿನ ವರ್ಷ ಮಾಡ್ತಾ ಇದ್ದೀವಿ, ಈಗ ನಿಮ್ ಕೆಲಸ ನಡೀತಾ ಇದಾವೆ ಅಲ್ಲಿ ಅಂತ ಹೇಳೋದು, ವಾಪಸ್ ಕಳಿಸ್ತಾ ಇರೋದು. ಇನ್ನೊಂದು ಹೇಳೋದು, ನೀವು ಎಲ್ಲ 60 ವರ್ಷ ಮೇಲ್ಪಟ್ಟವರು ನೀವು ಉಪವಾಸ ಸತ್ಯಾಗ್ರಹ ಧರಣಿ ಮಾಡೋದು, ಸ್ಟ್ರೈಕ್ ಮಾಡೋದು ಒಳ್ಳೇದಲ್ಲ, ಅಂದ್ರೆ ನಿಮ್ಮ ಆರೋಗ್ಯಕ್ಕೆ. ಅದು ನಮ್ಮ ಆರೋಗ್ಯ ಯೋಚನೆಯಿಂದಲ್ಲ ಅವ್ರು ಹೇಳೋದು, ಅವರ ಆರೋಗ್ಯಕ್ಕೆ, ಅವರ ಸೀಟ್ ಭದ್ರವಾಗಿರಕ್ಕೆ ಏನೋ ಒಂದು ಸೊಬು ಹೇಳೋದು, ಕಳಿಸ್ತಾ ಇರೋದು. ಈ ತರ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಮಂತ್ರಿ ಮಹೋದಯರು, EPF ಅಧಿಕಾರಿಗಳು. ಇದು ಬಹಳ ಅನ್ಯಾಯವಾಗಿ ನಡ್ಕೊಂತ ಇರುವ ಒಂದು ರೀತಿ ಅಂತ ಅಂದ್ಬಿಟ್ಟು ಎಲ್ಲಾ ರಾಜ್ಯಗಳಲ್ಲಿ ಇರ್ತಕ್ಕಂಥ ಹೈಕೋರ್ಟ್ಗಳಲ್ಲೂ ಹೇಳ್ತಾ ಬಂದಿದ್ದಾರೆ. ಇನ್ನೊಂದು ಕಡೆಯಿಂದ ಒಂದ್ಸರಿ ಕ್ಯಾಕರ್ ಸುಗದಂಗೆನೆ ಹೇಳ್ತಾ ಹೋದಾರೆ, ಅದೇ ಹೇಳ್ಬೋದು. ಈ EPF ಅಧಿಕಾರಿಗಳು ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ನ್ಯಾಯಾಲಯವನ್ನ ಒಂದು ತಪ್ಪು ಮಾಹಿತಿ ಕೊಟ್ಟು ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಉದಾಹರಣೆಗೆ ಈಗ ನಾವು ರನ್ನಿಂಗ್ ಅಲ್ಲಿ ಈಗ 2020ರಿಂದ 26ವರೆಗೂ ರಿಟೈರ್ಡ್ ಆಗಿರೋ ಸುಮಾರು ಒಂದು 15ರಿಂದ 16,000 ಜನ ಇದ್ದಾರೆ. ಈಗ 26ರಲ್ಲಿ ರಿಟೈರ್ಡ್ ಆಗಿರೋ ಸುಮಾರು ಒಂದು 6ರಿಂದ 7,000 ಜನ ಆಗ್ತಾ ಇದ್ದಾರೆ. ಅವ್ರಿಗೆ ಆಗ್ಲಿ, ಈಗ 4 ವರ್ಷ 5 ವರ್ಷ ಹಿಂದೆ ಆಗಿರೋರಾಗ್ಲಿ PF ಸರಿಯಾಗಿ ಕೊಟ್ಟಿಲ್ಲ, ಗ್ರಾಜ್ಯುಟಿ ಕೊಟ್ಟಿಲ್ಲ, ಎನ್ಕ್ಯಾಶ್ಮೆಂಟ್ ಕೊಟ್ಟಿಲ್ಲ, 2020ರ ಅಗ್ರಿಮೆಂಟ್ ಕೊಡ್ಲಿಲ್ಲ. ಆ ಒಂದು ಅಗ್ರಿಮೆಂಟ್ಗೋಸ್ಕರ 25, 26ರಲ್ಲಿ ಕೂಡ ಎಷ್ಟೋ ಸಾರಿ ಧರಣಿ ಸತ್ಯಾಗ್ರಹ ಸ್ಟ್ರೈಕ್ಗಳು ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ 38 ತಿಂಗಳು ನಮ್ಗೆ ಕೊಡ್ಬೇಕಾಗಿರೋದಿದ್ರೆ ನಮ್ಮ ಸ್ನೇಹಿತರಿಗೆ ಬರೀ 26 ತಿಂಗಳಿಗೆ ಇಳಿಸವ್ರೆ. 24ರಿಂದ 1/1/24ರಿಂದ ಅಗ್ರಿಮೆಂಟ್ ಮಾಡ್ಬೇಕಾಗಿತ್ತು, ಅದು 25 ಮಾರ್ಚ್ ಏಪ್ರಿಲ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಲ್ಲಿ 1 ವರ್ಷ ಎಗರಿಸ್ತಾ ಇದ್ದಾರೆ, ಇಲ್ಲಿ ಒಂದು ವರ್ಷ ಎಗರಿಸ್ತಾ ಇದ್ದಾರೆ. ಏನ್ ಸ್ವಾಮಿ, ಯಾವುದೇ ಸಂಸ್ಥೆಯಲ್ಲಿ, ಯಾವುದೇ ಸರ್ಕಾರ, ಯಾವುದೇ ಇಲಾಖೆಯಲ್ಲಿ ನಡೀತೀರಾ ಇರ್ತಕ್ಕಂಥ ಅನ್ಯಾಯ ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ನಡೆದೀತಾ? ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ದುಡ್ದಿರತಕ್ಕಂಥ ನೌಕರರಿಗೆ ಕೊಡೋದಕ್ಕೇನೆ ನಿಮ್ಮ ಹತ್ರ ದುಡ್ಡಿಲ್ವಾ?